ಯಾರಿಗಾದ್ರೂ ನಿಧಿ ಸಿಕ್ಕರೆ ಅವರು ಶ್ರೀಮಂತರಾಗ್ತಾರೆ, ಮನೆ ಕಟ್ಕೊಂಡು ಮಸ್ತ್ ಮಜಾ ಮಾಡ್ತಾರೆ. ಆದ್ರೆ ಇಲ್ಲೊಂದು ಕುಟುಂಬ ತಮ್ಮದೇ ಜಾಗದಲ್ಲಿ ನಿಧಿ ಸಿಕ್ಕಿದ್ರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಯ್ಯೋ, ಈ ಬಂಗಾರ ಯಾಕಾದ್ರೂ ಸಿಕ್ತಪ್ಪ ಅಂತ ನೋವು ಪಡ್ತಿದ್ದಾರೆ. ನಿಧಿ ಅವರ ಮನೆ ಕಟ್ಟೋ ಕನಸಿಗೆ ಕೊಳ್ಳೆ ಇಟ್ಟಿದೆ. ಎಲ್ಲಿ ಏನಿದು ಮನೆ ಕಸಿದ ನಿಧಿ ಕಥೆ ತೋರಿಸ್ತೀವಿ ನೋಡಿ. ಮನೆ ಕಟ್ಟಲು ಭೂಮಿ ಅಗೆದಾಗ ಸಿಕ್ತು ಚಿನ್ನದ ಖಜಾನೆ. ಮಡಿಕೆಯಲ್ಲಿದ್ದ ಚಿನ್ನ ಕಂಡು ಊರಿಗೆ ಊರೇ ಬೆಚ್ಚಿ ಬಿತ್ತು. ಸಿಕ್ಕ ನಿಧಿ ಸರ್ಕಾರಕ್ಕೆ ಕೊಟ್ಟಿದ್ದಕ್ಕೆ ಮನೆ ಕಟ್ಟಿಕೊಳ್ಳುವ ಕನಸೇ ಭಗ್ನ. ನಿಧಿ ಅಂದ್ರೆ ಚಿನ್ನಾಭರಣ, ವಜ್ರ, ವೈಢೂರ್ಯಗಳು, ಸಾವಿರಾರು ವರ್ಷಗಳ ಹಳೆಯ ಸಂಪತ್ತು. ಇದು ಭೂಮಿಯಲ್ಲಿ ಸಿಕ್ಕಿದ ಉದಾಹರಣೆಗಳು ಸಾಕಷ್ಟಿವೆ. ಆಗಿನ ಕಾಲದ ರಾಜರು ನಿಧಿಗಳನ್ನ ದೇವಾಲಯಗಳಲ್ಲಿ, ಭೂಮಿಯಲ್ಲಿ, ಗುಹೆಗಳಲ್ಲಿ ಬಚ್ಚಿಟ್ಟಿದ್ರು. ಅವು ಈಗಲೂ ಸಿಗ್ತಾ ಇವೆ. ಅಂಥ ನಿಧಿ ಕಥೆಗಳನ್ನೆಲ್ಲ ನಾವೆಲ್ಲ ಸಾಕಷ್ಟು ಕೇಳಿದ್ದೇವೆ, ಸಿನಿಮಾಗಳಲ್ಲೂ ನೋಡಿದ್ದೇವೆ. ನಮಗೂ ಆ ರೀತಿ ಒಮ್ಮೆಯಾದರೂ ನಿಧಿ ಸಿಗಬಾರ್ದಾ ಅಂತ ಯೋಚನೆ ಮಾಡಿದ್ದೇವೆ. ಸದ್ಯ ಈಗ ಗದಗದಲ್ಲಿ ಒಂದು ಕುಟುಂಬಕ್ಕೆ ನಿಧಿ ಸಿಕ್ಕಿದೆ. ಮನೆ ಕಟ್ಟಲು ಅಡಿಪಾಯ ಹಾಕುವಾಗ ಚಿನ್ನದ ಖಜಾನೆ ಪತ್ತೆಯಾಗಿದೆ. ಭೂಮಿಯಲ್ಲಿ ನಿಧಿ ಇದೆ. ಅದು ಕೆಲವೊಮ್ಮೆ ಭೂಮಿ ಅಗೆದಾಗ ಪತ್ತೆಯಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಕೆಲವರು ನಿಧಿಗಳನ್ನು ಪತ್ತೆ ಹಚ್ಚೋದಕ್ಕಂತಲೇ ಊರೂರು ಅಲೆದಾಡ್ತಾ ಇರ್ತಾರೆ. ಆದರೆ ಯಾವ ಹುಡುಕಾಟವೂ ಮಾಡದೆ ತಮ್ಮ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳೋಣ ಅಂತ ತಾಯಿ ಮತ್ತು ಮಗ ಭೂಮಿ ತೋಡ್ತಾ ಇದ್ದಾಗ ಆ ಜಾಗದಲ್ಲಿ ನಿಧಿ ತುಂಬಿದ್ದ ಮಡಿಕೆ ಪತ್ತೆಯಾಗಿದ್ದು ಅದನ್ನು ತೆಗೆದು ನೋಡಿದಾಗ ಎಲ್ಲರೂ ಶಾಕ್ ಆಗಿದ್ದಾರೆ. ಅದರಲ್ಲಿ ಹಳೆ ಕಾಲದ ಚಿನ್ನದ ಒಡವೆಗಳು ಪತ್ತೆಯಾಗಿವೆ. ಆದರೆ ಇಲ್ಲೊಂದು ಕುಟುಂಬ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದೆ. ಸರ್ಕಾರದವರು ಬಂದು ನಿಧಿ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ನಿಧಿ ಸಿಕ್ಕಿದ್ದೇ ತಪ್ಪು ಅನ್ನೋ ರೀತಿ ಈಗ ಆ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ. ಇಲ್ಲಿ ನೋಡಿ, ಎಷ್ಟೊಂದು ಚಿನ್ನ, ಎಷ್ಟೊಂದು ಒಡವೆಗಳಿದೆ ನೋಡಿ. ಕೆಲವು ಆಭರಣಗಳು ಪೀಸ್ ಆಗಿವೆ. ಅದನ್ನೆಲ್ಲ ಒಂದು ಕಡೆ ಸೇರಿಸಿ ತೂಕ ಮಾಡಲಾಗಿದೆ. ಸುಮಾರು 466 ಗ್ರಾಂನಷ್ಟು ಚಿನ್ನ, ಹೆಚ್ಚು ಕಡಿಮೆ ಅರ್ಧ ಕೆಜಿಯಷ್ಟು ಚಿನ್ನ. ಆ ಚಿನ್ನಕ್ಕೆ ಏನಿಲ್ಲ ಅಂದ್ರೂ 50ರಿಂದ 60 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಇದು ಪುರಾತನ ಕಾಲದ ಚಿನ್ನವಾಗಿರೋದ್ರಿಂದ ಬೆಲೆ ಇನ್ನೂ ಹೆಚ್ಚಾಗೇ ಇರುತ್ತೆ. ಇಷ್ಟೊಂದು ಚಿನ್ನವನ್ನ ಒಂದು ಕುಟುಂಬ ಸರ್ಕಾರಕ್ಕೆ ಒಪ್ಪಿಸಿದೆ. ಸರ್ಕಾರದವರು ಒಂದು ಚಿನ್ನ ತೂಕ ಮಾಡಿ ಅದನ್ನು ಸೀಲ್ ಮಾಡಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಮೊದಲಿಗೆ ತಂಬಿಗೆಯಲ್ಲಿ ಅಂದಾಜು 1 ಕೆಜಿ ನಿಧಿ ಪತ್ತೆ ಆಗಿರಬಹುದು ಅಂತ ಅಂದುಕೊಳ್ಳಲಾಗಿತ್ತು. ಗದಗ ತಾಲೂಕಿನ ಲಕ್ಕುಂಡಿಯ ವಾರ್ಡ್ ನಂಬರ್ 4ರ ನಿವಾಸಿ ಗಂಗವ್ವ ಬಸವರಾಜ ರಿತ್ತಿ ಎಂಬುವರ ಮನೆ ಜಾಗದಲ್ಲಿ ಈ ನಿಧಿ ಪತ್ತೆಯಾಗಿತ್ತು. ಮನೆಯ ಅಡಿಪಾಯ ಅಗೆಯುವ ಸಂದರ್ಭದಲ್ಲಿ ನಿಧಿ ಸಿಕ್ಕಿದ್ದು, ನಿಧಿ ನೋಡಲು ಕುತೂಹಲದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಯಾಗಿದ್ರು. ಶನಿವಾರ ಸಂಜೆ ನಿಧಿ ಸಿಕ್ಕಿದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿದ್ದು, ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಎಸ್ಪಿ ರೋಹನ್ ಜಗದೀಶ್, ಎಸಿ ಗಂಗಪ್ಪ, ತಹಶೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ, ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು, ಪುರಾತತ್ವ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಚಿನ್ನಾಭರಣಗಳು ಯಾರ ಕಾಲದ್ದು ಅನ್ನೋ ತನಿಖೆ ನಡೆಸಿದ್ರು. ಈಗ ನಿಧಿ ಕೂಡ ಸಿಕ್ಕಿದೆ. ನಿಮ್ಮ ಮನೆ ಪಾಯನ್ನು ಯಾವಾಗ ತೆಗಿತಾ ಇದ್ರಿ? ಈಗ ಮನೆ ಕಟ್ಟಬೇಕಂತ ಕೂಡ ಇತ್ತು. ಏನು ಹೇಳ್ತೀರಮ್ಮ ಅಂತ? ಒಂದು ವಾರ ನಾವು ನಮ್ಮ ಮನೆಯಾಗ ಮನೆ ನಮ್ಮ ಹುಡುಗ ನಮ್ಮ ಅವ್ರ ಮಾವ ಅವರು ಮಂದು ಏನು ಮಾಡ ಅದು ಮೆಂಬರ್ ಅಣೆ ಅವರು ಇವ್ರು ಮೆಂಬರ್ ಅವರು ಇವ್ರು ಫೋನ್ ಮಾಡಿ ಏನು ಮಾಡಿದ ಅಂದ್ರೆ ನಾವು ಹೊಲಕ್ಕೆ ಬಿಡ ಫೋನ್ ಬಂದಿವ್ರಿ ನಾವು. ಸಿಕ್ಕ ಚಿನ್ನವನ್ನೆಲ್ಲ ಸರ್ಕಾರಕ್ಕೆ ಕೊಟ್ಟು ಬಿಟ್ಟಿದ್ದ ಗಂಗವ್ವ, ನನಗೆ ನನ್ನ ಮಗನಿಗೆ ಯಾರೂ ಇಲ್ಲ, ನಮಗೆ ಸರ್ಕಾರ ಒಂದು ಆಸರೆ ಮಾಡಿಕೊಡ್ಬೇಕು, ಮನೆ ಕಟ್ಟಿಕೊಡಲು ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಆ ಕುಟುಂಬಕ್ಕೆ ಸಹಾಯ ಮಾಡ್ತೀವಿ ಅಂತ ಜಿಲ್ಲಾಡಳಿತ ಸಹ ಹೇಳಿತ್ತು. ಆದರೆ ಈಗ ಸರ್ಕಾರ ಗಂಗವ್ವನಿಗೆ ಮನೆ ಕಟ್ಟೋದಕ್ಕೆ ಬಿಡ್ತಾ ಇಲ್ವಂತೆ. ನಿಧಿ ಸಿಕ್ಕ ಜಾಗದಲ್ಲಿ ಯಾವುದೇ ಕಾಮಗಾರಿ ಮಾಡಬಾರದು ಅಂತ ಹೇಳಿದ್ದು ಮನೆ ಕಟ್ಟೋ ಕೆಲಸ ಅರ್ಧಕ್ಕೆ ನಿಂತಿದ್ಯಂತೆ. ಇದರಿಂದ ಗಂಗವ್ವ ಕುಟುಂಬ ಕಂಗಾಲಾಗಿದೆ. ಇದು ನಿಧಿ ಅಲ್ಲ, ಮೊದಲೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳಿವು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರಿಜರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಎಲ್ಲಿ ಹೋಗಿತ್ತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಅಂತಲೇ ಹೋಗದಿಡ್ತಿದ್ರು.
ಒಂದು ಪದ್ಧತಿ ಇತ್ತು ಹಳೆ ಕಾಲದಾಗ. ಸೊ ಆ ರೀತಿಯಾದಂಥ ಸಿಕ್ಕಂತ ಈಗೂ ಅದ ಒಂದು ಸ್ಥಿತಿ ಒಳಗೆ ಇದು ಸಿಕ್ಕದ. ಸಾಕಷ್ಟು ಚಿನ್ನವೇನೂ ಸಿಕ್ತು, ಆದರೆ ಆ ಚಿನ್ನ ಈಗ ಒಂದು ಬಡ ಕುಟುಂಬದ ಮನೆ ಕಟ್ಟೋ ಆಸೆಯನ್ನೇ ಕಿತ್ಕೊಂಡಿದೆ. ತಮ್ಮ ಜಾಗದಲ್ಲಿ ತಮಗೆ ಸಿಕ್ಕ ಚಿನ್ನವೂ ಇಲ್ಲದಂತಾಯಿತು, ಮನೆ ಕಟ್ಟೋ ಅವಕಾಶವೂ ಇಲ್ಲದಂತಾಗೋಯ್ತು ಅಂತ ಆ ಕುಟುಂಬ ನೋವು ಪಡುವಂತಾಗಿದೆ. ಸದ್ಯ ಅಲ್ಲಿ ಸಿಕ್ಕಿರೋ ಚಿನ್ನ ರಾಜಮನೆತನದ್ದು ಅಲ್ಲ ಅಂತ ಸಂಶೋಧಕರು ಹೇಳಿದ್ದು. ಹಾಗಾದ್ರೆ ಆ ಚಿನ್ನ ನಮ್ಮ ಪೂರ್ವಜರದ್ದಾಗಿರಬಹುದು, ಅದನ್ನು ನಮಗೆ ವಾಪಸ್ ಕೊಡಿ ಅಂತ ಆ ಕುಟುಂಬ ಕೇಳಿದೆ.